ಶಿಗ್ಗಾವಿಯಲ್ಲಿ ಸಾಕಷ್ಟು ವಿಚಾರಗಳು, ಅದರಲ್ಲೂ ಪಂಚಮಸಾಲಿ ಸಮುದಾಯದಿಂದ ಯಾರಾದ್ರೂ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ದಿದ್ರೆ ಟಫ್ ಫೈಟ್ ಇರ್ತಾ ಇತ್ತು. ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಮೇಲ್ನೋಟಕ್ಕೇನೆ ಕಾಣ್ತಿದೆ ಅನ್ನೋ ಎಲಿಗೇಷನ್ ಬಂತು. ಅಡ್ಜಸ್ಟ್ಮೆಂಟ್ ಪಕ್ಷದ ನೆಲೆಗಟ್ಟಿನಲ್ಲಿ ಅನ್ನಿಗಿರೋ ಹೇಳಿದ್ರು. ಇಲ್ಲಿ ಅಡ್ಜಸ್ಟ್ಮೆಂಟ್ ನಾವು ಮಾತಾಡುವಾಗ ವ್ಯಕ್ತಿಗತ ಪರ್ಸನಲ್ ರಿಲೇಷನ್ ಬಿಟ್ವೀನ್ ದ ಲೀಡರ್ಸ್, ಕಾಂಗ್ರೆಸ್ ನಾಯಕರು, ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು, ಅಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತವೆ. ನೀವು ಅಧಿಕೃತ ಒಪ್ಪೋದಿಲ್ಲ, ನಾವು ನೋಡಿರ್ತೀವಿ ಅದನ್ನ. ಕಾಂಗ್ರೆಸ್ ಮೋಸ ಮಾಡ್ತಿದೆ ಅನ್ನಂಗೆ. ಲೆಟ್ ಇಟ್ ಬಿ ವಾಟ್ ಎವರ್ ಇಟ್ ಈಸ್ ಅಟ್ ಪರ್ಸನಲ್ ಲೆವೆಲ್, ದಟ್ಸ್ ಒನ್ ಥಿಂಗ್. ಆಮೇಲೆ ಇಲ್ಲಿ ಈ ಒಂದು ಭಾವನಾತ್ಮಕ ರಾಜಕಾರಣದ ಬಗ್ಗೆ, ಹಿಂದೂ ಮುಸ್ಲಿಂ ವಿಚಾರದ ಬಗ್ಗೆ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆ ಒಂದು ಬಿಫೋರ್ ಐ ಫರ್ಗೆಟ್, ಇಲ್ಲಿ ಅಜ್ಜಂಪೀರ್ ಖಾದ್ರಿ ಮತ್ತು ಈ ನಾಸೀರ್ ಬಗ್ಗೆ ಏನು ಟಿಕೆಟ್ ಯಾರಿಗೆ ಕೊಡಬೇಕು, ಇವರು ನಾಮಿನೇಷನ್ ಫೈಲ್ ಮಾಡಿದ್ರೆ ಹಿಂದಕ್ಕೆ ಪಡ್ಕುವಂತ ಡಿ ಕೆ ಶಿವಕುಮಾರ್ ಇವರನ್ನ ಇಲ್ಲಿ ಬೆಂಗಳೂರು ಇರಿಸಿಕೊಂಡದ್ದು, ಇವೆಲ್ಲ ಒಂದು ಮಟ್ಟದಲ್ಲಿ ಅಲ್ಲಿ ಕಾಂಗ್ರೆಸ್ನ ಒಳಗಡೆನೆ ಒಂದು ಮಟ್ಟದ ಒಂದು ಅಸಮಾಧಾನ ಕ್ರಿಯೇಟ್ ಮಾಡಿಬಿಡ್ತವೆ. ಹೀಗಿರುವಾಗ ಅಲ್ಲಿ ಮತ್ತು ಬಸವರಾಜ ಬೊಮ್ಮಾಯಿ ಆಗಲಿ ಅಥವಾ ಆ ಒಂದು ಪ್ರದೇಶ ಇದೆ ಅಲ್ಲ, ಅದು ಹಿಂದೂ ಮುಸ್ಲಿಂ ಧ್ರುವೀಕರಣ ಆಗೋದು ಬಹಳ ಕಷ್ಟ. ಅದು ಶಿಶ್ನಾಳ್ ಶರೀಫರ ಜಾಗ. ಅದು ಶಿಶ್ನಾಳ್ ಶರೀಫರ ಗುರು ಗೋವಿಂದ ಭಟ್ರು, ಪಕ್ಕದಲ್ಲಿ ಕುಮಾರಸ್ವಾಮಿ, ಹಾನಗಲ್ ಕುಮಾರಸ್ವಾಮಿ ಇದ್ದಾರೆ. ಈ ಅಷ್ಟು ಈಸಿಯಾಗಿ ಅಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಗೋದಿಲ್ಲ. ಆದರೂ ಕೂಡ ಯಾಕೆ ಸೆನ್ಸಿಟಿವ್ ಆಗುತ್ತೆ? ನೀವು ಜಾಗನ ಬಿಟ್ಟುಕೊಡಿ, ಇದು ವಕ್ಫ್ ಜಾಗ, ಇದು ಹಿಂದೂಗಳ ದೇವಸ್ಥಾನದ ಜಾಗನೂ ನಮ್ದೇನೆ, ಸ್ಮಶಾನ ನಮ್ದೇನೆ, ಈ ತರದ ಧೋರಣೆಯನ್ನ ಒಂದು ಆಡಳಿತ ಸರ್ಕಾರದ ಮುಸ್ಲಿಂ ಮಂತ್ರಿ ಮುಸ್ಲಿಂ ನೆಲೆಗಟ್ಟಿನಲ್ಲಿ ನಿಂತು ಮಾತಾಡಿದಾಗ ಇದೆಲ್ಲ ಒಂದು ಕಡೆ ಆ ನಾಯಕತ್ವದ ಬಗ್ಗೆನೇ ಡೌಟ್ ಮೂಡಿಸ್ತದೆ. ಇಬ್ಬರು ಕಡೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಜಗಳ ಆದ್ರೆ ನಾವು ಒಬ್ಬನೇ ಜಗಳ ಮಾಡಕ್ ಆಗೋದಿಲ್ಲ. ನಾನು ಎದುರಾಳಿ ಮುಸ್ಲಿಂ ಕೂಡ ಜಗಳ ಮಾಡಬೇಕಾಗ್ತದೆ, ಅವನಿಗೆ ಬೇಕಾಗಿಲ್ಲ ಜಗಳ. ಅಲ್ಲಿ ಜಗಳ ಬೇಕಿಲ್ಲ, ಅದು ಶಾಂತವಾದ ಪ್ರದೇಶ. ಅಲ್ಲಿ ಆ ತರದ ಕೋಮು ಸೌಹಾರ್ದ ಜಾಗದಲ್ಲಿ ನೀವು ಯಾವುದೇ ಕಾರಣದಿಂದ ಜಗಳ ಹಚ್ಚಕ್ ಬನ್ನಿ, ಜಗಳ ಆಗೋದಷ್ಟು ಈಸಿ ಅಲ್ಲ. ಅದ್ರ ಜೊತೆಗೇನೆ ಬೊಮ್ಮಾಯಿ ಮತ್ತು ಬೊಮ್ಮಾಯಿ ಕುಟುಂಬ ಅಲ್ಲಿ ಸ್ವಲ್ಪ ಸ್ನೇಹಪರವಾದ ಜನ ಅಂತ ಒಂದು ರೆಪ್ಯುಟೇಷನ್ ಇದೆ ಅವರಿಗೆ, ಪಕ್ಷಾತೀತವಾಗಿ. ಇದೇ ಪಕ್ಷ ಅಂತ ಅದೇ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ. ಹೀಗಿರುವಾಗ ನನಗೆ ಐ ಫೇರ್ಲಿ ಥಿಂಕ್ ದಟ್ ಬಿಜೆಪಿ ಹ್ಯಾಸ್ ಅನ್ ಎಡ್ಜ್ ದೇರ್, ವೆದರ್ ಇಟ್ ಈಸ್ ಫಸ್ಟ್ ಟೈಮ್, ವೆದರ್ ಈಸ್ ಸನ್ ಆಫ್ ಎ ಫಾರ್ಮರ್ ಸಿಎಂ, ವಾಟ್ ಎವರ್, ಹಿ ಹ್ಯಾಸ್ ಅನ್ ಎಡ್ಜ್ ಇನ್ ರೈಟ್. ನಮ್ಮ ವೀಕ್ಷಕರು ಕೊಟ್ಟಿರುವ ಓಟನ್ನ ಗಮನಿಸೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದೇ ರೀತಿಯಲ್ಲಿ ಫಲಿತಾಂಶ ಬರುತ್ತಾ ನಾವು ಖಡಾಖಂಡಿತವಾಗಿ ಇದನ್ನ ಹೌದು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಪಾನ್ ಕರ್ನಾಟಕ ಅಥವಾ ಬೇರೆ ದೇಶದಲ್ಲಿ ಕುತ್ಕೊಂಡು ಕೂಡ ನಮ್ಮ ಟಿವಿ ನೋಡ್ಬಿಟ್ಟು ವೋಟ್ ಮಾಡೋರು ಇರಬಹುದು. ಈಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 77% ಜನ ಭರತ್ ಬೊಮ್ಮಾಯಿ ಅವರು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. 23% ಜನ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಶಿಗ್ಗಾವಿ ಬಿಟ್ಟು ಸಂಡೂರ್ ಕಡೆ ಕೂಡ ಕ್ವಿಕ್ ಆಗಿ ಗಮನ ಕೊಟ್ಬಿಡೋಣ. ಸಂಡೂರ್ನಲ್ಲಿ ಆ ಬೆಟ್ಟಿಂಗ್ ಅನ್ನ ಆ ಬ್ರೇಕಿಂಗ್ ಅನ್ನ ಸ್ಕ್ರೀನ್ ಮೇಲೆ ತನ್ನಿ. ಸಂಡೂರು ಧೂಳಿನಿಂದ ಎದ್ದು ಬರೋರು ಯಾರು? ಜಿದ್ದಾಜಿದ್ದಿನ ಪೈಪೋಟಿ ಇಲ್ಲೂ ಕೂಡ ಇತ್ತು. ಇಲ್ಲಿ ಕ್ಯಾಂಡಿಡೇಟ್ ಗಳ ನಡುವಿನ ನೇರ ಹಣಾಹಣಿ ಅನ್ನೋದಕ್ಕಿಂತ ನಾಯಕರ ಪ್ರತಿಷ್ಠೆಯ ಕಣವಾಗಿತ್ತು ಸಂಡೂರು ಕೂಡ. ಜನಾರ್ದನ್ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅನ್ನೋ ರೀತಿಯ ಪ್ರತಿಷ್ಠೆಯ ಪಣ ಇತ್ತು. ತುಕಾರಾಮ್ ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುತ್ತಾ, ಅವರು ರೆಕಾರ್ಡ್ ಏನು ಗೆದ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಬ್ರೇಕ್ ಮಾಡುತ್ತಾ ಈ ವಾಲ್ಮೀಕಿ ನಿಗಮದ ಹಗರಣ, ನಾಗೇಂದ್ರ ಅವರು ಚುನಾವಣೆ ಸಂದರ್ಭದಲ್ಲೇನೆ ಜೈಲಿನಿಂದ ಬಿಡುಗಡೆಯಾಗಿ ಹೋದ್ರು. ಇದನ್ನ ಅಲ್ಲಿನ ಮತದಾರ ಯಾವ ರೀತಿ ಗಮನಿಸಿರ್ತಾನೆ? ವಾಲ್ಮೀಕಿ ನಿಗಮದ ಹಗರಣ, ಅದರಲ್ಲಿ ಒಬ್ಬ ಮಿನಿಸ್ಟರ್ ಆಗಿದ್ದವರೇನೆ ಜೈಲ್ ಪಾಲಾಗಿದ್ದು, ಇದನ್ನ ಸೀರಿಯಸ್ ಆಗಿ ಪರಿಗಣಿಸಿರ್ತಾರ ಆ ಕ್ಷೇತ್ರದ ಮತದಾರರು? ಅದರಲ್ಲೂ ಅದೇ ಬಳ್ಳಾರಿಯ ಚುನಾವಣೆ ಸಂದರ್ಭದಲ್ಲೇನೆ ಈ ವಾಲ್ಮೀಕಿ ನಿಗಮದ ಹಣ ಉಪಯೋಗ ಆಯ್ತು ಚುನಾವಣೆಗೆ ಅನ್ನೋ ಆರೋಪ ಬೇರೆ ಇದೆ. ಇದು ಈ ಬೈ ಎಲೆಕ್ಷನ್ ಅಲ್ಲಿ ಪರಿಣಾಮ ಬೀರಿರುತ್ತಾ ಅನ್ನೋದಿದೆ. ಹಾಗೆ ಯಾವ ರೀತಿ ಶಿಗ್ಗಾವಿಯನ್ನ ನಾವು ಬಿಜೆಪಿಯ ಭದ್ರಕೋಟೆ ಅಂದಿದ್ವಿ, ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ. 16ರಲ್ಲಿ 14 ಎಲೆಕ್ಷನ್, 16 ಬಾರಿ ನಡೆದಿರುವ ಚುನಾವಣೆಗಳಲ್ಲಿ 14 ಬಾರಿ ಕಾಂಗ್ರೆಸ್ ಗೆಲುವನ್ನ ಸಂಪಾದಿಸಿದೆ. ಇಟ್ನಾಳ್ ಸರ್, ಸಂಡೂರು ಕೂಡ ಏನು ಈಸಿ ವಾಕ್ ಅಲ್ಲ. 15 ವರ್ಷಗಳ ನಂತರ ನ್ಯಾಯಾಂಗ ಗಾಳಿ ಜನಾರ್ದನ್ ರೆಡ್ಡಿ ಅವ್ರನ್ನ ಬಳ್ಳಾರಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಜೊತೆಗೆ ಹಿಂದೆ ಅವರ ಒಂದು ಪ್ರಾದೇಶಿಕ ಪಕ್ಷ ಮಾಡಿದ್ರಲ್ಲ, ಆ ಪಕ್ಷದಿಂದನೇ ಅವರು 18% ವೋಟ್ ಶೇರ್ ತಗೊಂಡಿದ್ರು. ಆಮೇಲೆ ಬಿಜೆಪಿ ಅರೌಂಡ್ 38,000. ಸೊ ಹಾಗಿರುವಾಗ ಐ ಆಮ್ ಅಸ್ಯೂಮಿಂಗ್ ಬಿಜೆಪಿ ಮತ್ತು ಜನಾರ್ದನ್ ರೆಡ್ಡಿ ವೋಟ್ ಶೇರ್ ಒಟ್ಟಾಗಿ ಬಿಟ್ರೆ ಕಾಂಗ್ರೆಸ್ಗೆ ಕಷ್ಟ ಆಗ್ತದೆ. ಇನ್ನೊಂದು ಕಾಂಗ್ರೆಸ್ಸಿಗೆ ಅಲ್ಲಿ ನೆಗೆಟಿವ್ ಆಗಿ ವರ್ಕ್ ಆಗೋದಂದ್ರೆ ಇದೇ ನಿಮ್ಮ ವಾಲ್ಮೀಕಿ ಹಗರಣದ ಕೇಸನೆ. ಅಲ್ಲಿ ನಮ್ಮ ಇಡಿ ಹೇಳಿದ್ರಲ್ಲ, ಈ ಒಂದು ವಾಲ್ಮೀಕಿ ಹಗರಣದ ವಾಲ್ಮೀಕಿ ನಿಗಮದಿಂದ ದೋಚಿದ ಹಣವನ್ನ, ಅದು ಭ್ರಷ್ಟಾಚಾರ ಹಣ, ದೋಚಿದ ಹಣ, ಅದು ಅನಾಮತ್ತಾಗಿ ಎತ್ತಿಕೊಂಡು ದೋಚಿಕೊಂಡು ಹೋದಂಥದ್ದು. ಆ ಹಣವನ್ನು ಅಲ್ಲಿ ಹೆಂಡಸರಾಗಿ ಖರ್ಚು ಮಾಡ್ತಾರೆ ಅಂತ ಒಂದು ರಿಪೋರ್ಟ್ ಇತ್ತು. ಹಾಗೇನೆ ಮತ್ತು ತುಕಾರಾಮ್ ಕೂಡ ಅದೇ ವರ್ಗದ ಅಭ್ಯರ್ಥಿ. ಮತ್ತೆ ಅವರು ಹೇಗೆ ಇದನ್ನ ಸಮರ್ಥಿಸ್ಕೊಳ್ತಾರೆ ಅದು ಒಂದು ಅವ್ರಿಗೆ ಮುಜುಗರದ ವಿಚಾರಣೆ. ಅದ್ರ ಜೊತೆಗೇನೆ ಇದು ನೆಪೋಟಿಸಮ್, ಕುಟುಂಬ ರಾಜಕಾರಣ. ಆಮೇಲೆ ಇಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಮತ್ತೆ ಅವರ ಬಂಗಾರು ಹನುಮಂತು
ಮತ್ತು ಎರಡು ಬಿಜೆಪಿ ಅಂಡ್ ಹಿಸ್ ರೀಜನಲ್ ಪಾರ್ಟಿ ಟುಗೆದರ್, ಇಫ್ ದ ಗಿವ್ ಅ ಫೈಟ್, ಇಟ್ಸ್ ಗೋಯಿಂಗ್ ಟು ಬಿ ನೆಕ್ ಟು ನೆಕ್. ಬಟ್ ಅಂದ್ರೆ ಮತದಾರರಿಗೆ ಹಣ ಹೆಂಡ ಹಂಚಿದ್ರು ಹಾಗಾಗಿ ಗೆಲುವಾಯ್ತು ಕಾಂಗ್ರೆಸ್ಗೆ ಅನ್ನೋ ವಾದ ಇದೆ ಅಂತಂದ್ರೆ ಇಸ್ಕೊಂಡವ್ರು ಗೆಲ್ಸಿದ್ದಾರೆ ಅಂತ ಆಯ್ತು, ದುಡ್ಡು ಇಸ್ಕೊಂಡವ್ರು ಗೆಲ್ಸಿದ್ದಾರೆ ಅಂತ ಆಯ್ತು. ಅಲ್ಲ ಬಂದೆ ನಾನು ಇಟ್ನಾಳ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಹಂಗಾಗಿ ನಮ್ಗೆ ಕೊಟ್ಟಿದ್ರು ನಾವು ಸೋಲಿಸಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ. ನನಗೆ ಪರ್ಸನಲ್ ಕ್ಯೂರಿಯಾಸಿಟಿ ಇಲ್ಲ, ಈ ಚುನಾವಣೆಯಲ್ಲಿ ಹಣ ಹೆಂಡ ಹಂಚಿಕೆ ಆಗುತ್ತೆ ಅಂತ ಯಾವುದೇ ರಾಜಕೀಯ ಪಕ್ಷ ಅಭ್ಯರ್ಥಿ ಒಪ್ಪೋದಿಲ್ಲ. ಚುನಾವಣಾ ಆಯೋಗ ಅದನ್ನು ರೇಡ್ ಮಾಡಿ ಹಿಡಿದಾಗ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಕಾಮನ್ ಸೆನ್ಸಿಕಲಿ ವಿ ನೋ ಓಟಿಗೆ ಎಷ್ಟು ಖರ್ಚು ಮಾಡ್ತಾರೆ, ಮತ್ತು ಜನಾರ್ದನ್ ರೆಡ್ಡಿ ಅಂತ ಒಬ್ಬ ಅಭ್ಯರ್ಥಿ ಬಿಜೆಪಿಯಿಂದ ಅಷ್ಟು ಪ್ರಚಂಡ ಬಹುಮತದಿಂದ ಹೇಗೆ ಅಲ್ಲಿ ಗೆದ್ದು ಬಂದರು ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಅಲ್ಲಿ ಒಮ್ಮೆಲೆ ಒಂದು ಓಟಿಗೆ 1000, 2000, 5000 ಅಲ್ಲಿವರೆಗೂ ಖರ್ಚು ಮಾಡುವಷ್ಟು ಆಯ್ತಲ್ಲಿ ರಾಜಕಾರಣ. ಅದ್ರ ಜೊತೆಗೇನೆ ಈಗ ಅವ್ರಿಗೆ ಟಕ್ಕರ್ ಕೊಡೋಕೆ ಬಂದಿರೋದು ಲಾರ್ಡ್ ಇಸ್ ಆಲ್ಸೋ ಕ್ವೈಟ್ ಸ್ಟ್ರಾಂಗ್. ಅಂಡ್ ಅಷ್ಟೇ ಅಲ್ಲ, ಬಹಳ ನಿಷ್ಠಾವಂತ ಮನುಷ್ಯ. ಬಟ್ ಜೊತೆಗೇನೆ ಈಗ ನೀವು ಕೇಳಿದ್ರಲ್ಲ, ತಗೊಂಡವ್ರು ಓಟ್ ಹಾಕಿದಂಗೆ ಆಯ್ತು. ಯಾರು ಕೊಟ್ಟರು ತಗೊಳ್ತಾರೆ ಜನ, ದುಡ್ಡು ತಗೊಳ್ಳೋರು, ಹಣ ಹೆಂಡ ತಗೊಳ್ಳೋರು ಯಾರು ಕೊಟ್ಟರು ತಗೊಳ್ತಾರೆ. ಯಾರಿಗೆ ಓಟ್ ಹಾಕಬೇಕು ಅನ್ನೋದು ಮತದಾನದ ಮುನ್ನಾ ಸಂಜೆ ನಿರ್ಧಾರ ಆಗಿದೆ. ತುಕಾರಾಮ್ ಅವರ ಇಮೇಜು ಪ್ಲಸ್ ಸಂತೋಷ್ ಲಾಡ್ ಅವರ ಎಫರ್ಟ್ ಇದೆರಡು ಕೂಡ ಬಿಜೆಪಿಗೆ ಸ್ವಲ್ಪ ಟಫ್ ಗ್ರೌಂಡ್ ಮಾಡ್ತು ಸಂಡೂರನ್ನ ಅಂತ. ಇಲ್ಲಿ ನೋಡಿ, ಅಲ್ಲಿ ಏನಾಗಿದೆ, ನೀವೊಂದಿಗೆ ದುಡ್ಡು ಇಸ್ಕೊಂಡವ್ರು ಗೆಲ್ಸ್ತಾರೆ ಅಂತ ಹೇಳಿದ್ರಿ. ಆಕ್ಚುಲಿ ಅವ್ರ ಮನೆಯಿಂದ ಕದ್ದು ಅವ್ರಿಗೆ ಕೊಟ್ರೆ ಅದು ಗೊತ್ತಾಗಿದೆ ಜನಕ್ಕೆ. ಈಗ ಮನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಅದೇ ವಾಲ್ಮೀಕಿ ಜನಾಂಗ ದುಡ್ಡು ಕದ್ದು ಅವ್ರಿಗೆ ಕೊಟ್ಟಿದ್ದಾರೆ. ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಇವರು ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಯಾವುದೇ ಒಂದು ಮುಖ್ಯಮಂತ್ರಿ ಮೇಲೆ ಅಥವಾ ಮಂತ್ರಿ ಮೇಲೆ ಅಪರಾಧ ಬಂದಾಗ ಚೀಫ್ ಮಿನಿಸ್ಟರ್ ಇಸ್ ದ ಕಸ್ಟೋಡಿಯನ್, ನೀವು ರೆಸ್ಪಾನ್ಸಿಬಲ್ ತಗೋಬೇಕು, ನೀವು ರಿಸೈನ್ ಮಾಡ್ಬೇಕು ಅಂತೇಳಿ ಹಾರಾಡಿ ಕೂಗಾಡ್ತಿದ್ದಂತ ಮನುಷ್ಯರು ಇವತ್ತು A1 ಅಕ್ಯೂಸ್ ಮುಖ್ಯಮಂತ್ರಿ ಆಗಿ ಆಡಳಿತ ನಡೆಸ್ತಾ ಇದ್ದಾರೆ. ಯಾವತ್ತು ಎಲೆಕ್ಷನ್ ಬಂದಿದೆಯಲ್ಲ, ಅದೇ ನಾಗೇಂದ್ರ ಅವ್ರನ್ನ ಅಲ್ಲಿಗೆ ಡೆಪ್ಯೂಟ್ ಮಾಡ್ತಾರೆ. ಯಾವ ಮಂತ್ರಿ ಆ ವಾಲ್ಮೀಕಿ ಜನಾಂಗದ ಹಣ ಹೊಡೆದಿದ್ರಲ್ಲ, ಅವ್ನು ಜೈಲ್ಗೆ ಹೋಗಿದ್ನಲ್ಲ, ಆ ಮಂತ್ರಿಯರನ್ನ ಇವ್ರನ್ನ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ ಎಲೆಕ್ಷನ್ಗೆ. ಆಮೇಲೆ ಅನೌನ್ಸ್ ಮಾಡ್ತಾರಲ್ಲ, ಹೋಗಿ ಇವ್ರು ಮಂತ್ರಿ ಆಗ್ತಾರೆ ನೆಕ್ಸ್ಟ್ ಅಂತೇಳಿ. ಇದು ಭ್ರಮರ ನಿರಸನ. ಇವರ ಸಮಾಜವಾದ ಮತ್ತು ಭ್ರಷ್ಟಾಚಾರ ವಿರೋಧ ನೀತಿಗೆ ರಾಜ್ಯ ಜನತೆಗೆ ಭ್ರಮರ ನಿರಸನ ಆಗಿ ಹೋಗಿದೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ. ಜೊತೆಗೆ ಇನ್ನೊಂದು ಅಬ್ಸರ್ವ್ ಮಾಡಿ ನೀವಲ್ಲೇ, ಸಾಹೇಬ್ರು ಹೇಳ್ದಂಗೆ ಅಲ್ಲಿ ಹಿಂದೆ ಏನು ರೆಡ್ಡಿ ಅವ್ರದ್ದು ಮತ್ತು ಬಿಜೆಪಿ ಅವ್ರದ್ದು ಎರಡು ಪಕ್ಷಗಳು ಫೈಟ್ ಮಾಡಿದಾಗ ನಾವು ಒಂದು 4,500 ಓಟಿಂದ ಸೋತಿರ್ತಕ್ಕಂಥದ್ದು ಮೊನ್ನೆ ಎಲೆಕ್ಷನಲ್ಲಿ. ಏನು ತುಕಾರಾಮ್ ಅವ್ರು ನಿಂತಾಗ, ಈಗ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆದರೂ ಅವ್ರ ಹೆಂಡತಿ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ವಿರೋಧ ಇದೆ. ಬಟ್ ಇವ್ರು ಹೊಂದ್ಕೊಂಡ್ಬಿಟ್ಟಿದ್ದಾರೆ ಇಬ್ರು, ಏನು ರೆಡ್ಡಿ ಟೀಮ್ ಅಂಡ್ ಇವರು ಬಂಗಾರ ಹನುಮಂತ್ ಅವರು. ಹೀಗಾಗಿ ಅದೊಂದು ಬಲ ಸಿಕ್ಕಿದೆ. ಜೊತೆಗೆ ಏನಾಗಿದೆ ಅಂದ್ರೆ ಅಲ್ಲಿ ವೋಟಿಂಗ್ ಪರ್ಸೆಂಟ್ ತುಂಬಾ ಕಡಿಮೆ ಆಗಿದೆ ಈ ಸಾರಿ ಕಂಪೇರ್ ಟು ಮೊನ್ನೆ ಹಿಂದೆ ಎಲೆಕ್ಷನ್ ಆಗಿರ್ತಕ್ಕಂಥದ್ದು. ಯಾಕೆ ಆ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ನಮ್ಗೆ ಯಾಕೆ ಪ್ಲಸ್ ಆಗ್ತಿದೆ ಅಂತಂದ್ರೆ, ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಿರ್ತಕ್ಕಂಥ ವಾಲ್ಮೀಕಿ ಜನಗಳು ಭ್ರಮನಿರಸಿಕೊಂಡು ಈ ಸಲ ತಿರಸ್ಕಾರ ಮಾಡಿದ್ದಾರೆ ಆ ಪಕ್ಷನ. ಇದು ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರ, ಆಮೇಲೆ ಅಭಿವೃದ್ಧಿ ಶೂನ್ಯ. ಇವತ್ತಿಗೂ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು, ಏನ್ ಹೇಳಿದ್ರು ಒಂದೇ ಹೇಳದಲ್ಲೇ, ಏನೋ ಅಭಿವೃದ್ಧಿ ಆಗಿಲ್ರಿ, 5 ಸಲ MLA ಆಗ್ಯಾರ ಇವು, ಏನೋ ಅಭಿವೃದ್ಧಿ ಆಗಿಲ್ಲ, 5 ಸಲ MLA ಆಗಿದ್ದಾರೆ, ನಾವು ಬದಲಾವಣೆ ಮಾಡೋದು, ಬಂಗಾರ ಹನುಮಂತ್ ಯುವಕರಿದ್ದಾರೆ, ಬಿಜೆಪಿಗೆ ಒಂದು ಅವಕಾಶ ಕೊಡೋಣ ಅನ್ನತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ, ನಾವು 3-3 ಇಲ್ಲಿ ಗೆಲ್ತೀವಿ ಅಂತ ಯಾಕೆ ಹೇಳಿ ಕೊಟ್ಟಿದ್ದೀವಿ ಅಂತಂದ್ರೆ, ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಾಗಿದನು ಕೂಡ ನಯ್ಯ ಪೈಸಾ ಅಭಿವೃದ್ಧಿ ಇಲ್ರಿ. ಇವತ್ತಿಗೂ ಇಂಥ ಸರ್ಕಾರನ ನಮ್ಮ ಕರ್ನಾಟಕ ಜನತೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಓನ್ಲಿ ಒನ್ ಥಿಂಗ್ಸ್ ದೇ ಹ್ಯಾವ್ ಡನ್ ಅಂದ್ರೆ ಮುಸ್ಲಿಂ ಅಫೀಸ್ಮೆಂಟ್ ಬಿಟ್ರೆ, ಆಮೇಲೆ ಕೋಮು ಸೌಹಾರ್ದತೆ ಕೆಡಿಸೋದ್ ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಇವರು. ನಮಗೆ ಹೇಳ್ತಾರೆ ಮಾಡೋ ಕೆಲಸ ತಾವು. ಆಯ್ತು ಸರ್, ಸಂಡೂರ್ನಲ್ಲಿ ಇದು ಗೊತ್ತಿಲ್ಲ ನನಗೆ. ಎಕ್ಸಿಟ್ ಪೋಲ್ಗಳು ಹೇಳಿದ್ ಬೇರೆ, ಆದ್ರೆ ನಮ್ಮ ವೀಕ್ಷಕರು ಹೇಳ್ತಿರೋದು ಬೇರೆ ಇದೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅನ್ನೋದು ತೀರ್ಪಾಗಿ ಆಚೆ ಬಂದಿತ್ತು. ಆದ್ರೆ ನಮ್ಮ ವೀಕ್ಷಕರು ಓಟ್ ಹಾಕಿರೋ ಪ್ರಕಾರ 67% ಚಾನ್ಸಸ್ ಬಿಜೆಪಿ ಅಭ್ಯರ್ಥಿ ಗೆಲ್ಲೋ ಸಾಧ್ಯತೆ ಇದೆಯಂತೆ. ಅಗೇನ್ ಇದು ಕೇವಲ ಸಂಡೂರು ಕ್ಷೇತ್ರದ ಮತದಾರರ ಅಭಿಪ್ರಾಯ ಅಲ್ಲ, ಆದ್ರಿಂದ ಇದು ನಿಖರವ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತಿನ ಈ ಚರ್ಚೆಗೆ ಸಮಯ ಇದ್ದದಷ್ಟೇನೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ಈ 3 ಕ್ಷೇತ್ರಗಳ ಉಪಚುನಾವಣೆಯ ರಿಸಲ್ಟ್ ನ ಜೊತೆಗೆ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನ ಚುನಾವಣೆಯ ಫಲಿತಾಂಶದ ಅಪ್ಡೇಟ್ಸ್ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗುತ್ತೆ. ಭಾರತದ ಅತಿ ದೊಡ್ಡ ಮೀಡಿಯಾ ನೆಟ್ವರ್ಕ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ ನಿಂದಲೂ ಕೂಡ ಗ್ರೌಂಡ್ ಝೀರೋ ರಿಪೋರ್ಟ್ ಅನ್ನ ಅತ್ಯಂತ ವೇಗವಾಗಿ ನಿಖರವಾಗಿ ನಿಮ್ವರೆಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತೀವಿ. ಮಿಸ್ ಮಾಡದೆ ನಾಳೆ ಬೆಳಗ್ಗೆ 6ರಿಂದ ಟ್ಯೂನ್ ಇನ್ ಆಗಿ ರಿಪಬ್ಲಿಕ್ ಕನ್ನಡ. ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.